ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರದ ಬಂಗಾರಮುಖಿಯಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 2ರವರೆಗೆ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ 2026 ನಡೆಯಲಿದೆ ಎಂದು ಬಂಗಾರಮುಖಿ ವೀರಾಂಜನೇಯ ಮಹಾಸಂಸ್ಥಾನದ ಮಾರುತಿ ಗುರುಜಿ ತಿಳಿಸಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಕರಾವಳಿ ಸಂಸ್ಕೃತಿ ಸಂರಕ್ಷಣೆ, ಪರಿಸರ ಜಾಗೃತಿ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಯುವ ಜನತೆಗೆ ಜ್ಞಾನ, ಉದ್ಯೋಗ, ಮಾರ್ಗದರ್ಶನ ನೀಡುವುದು ಉತ್ಸವದ ಉದ್ದೇಶ ಎಂದು ಹೇಳಿದರು. ಪಶ್ಚಿಮ ಘಟ್ಟ ರಕ್ಷಣೆ ಹಾಗೂ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಜಾಗೃತಿ ಮೂಡಿಸಲಾಗುವುದು ಎಂದರು. ಪ್ರತಿದಿನ 20,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಮಾರ್ಚ್ 27ರಂದು ಎಎಸ್ ಕಿರಣ್ ಕುಮಾರ್ ಉದ್ಘಾಟನೆ ಹಾಗೂ ವಿಜ್ಞಾನ ಸಂವಾದ, ಜಾನಪದ ನೃತ್ಯ ಸ್ಪರ್ಧೆ ಆರಂಭ. ಮಾರ್ಚ್ 28 ಸಾಹಿತ್ಯೋತ್ಸವ, ಕವಿಗೋಷ್ಠಿ. ಮಾರ್ಚ್ 29 ಪಶ್ಚಿಮ ಘಟ್ಟ ಜಾಗೃತಿ ಸಮಾವೇಶ. ಮಾರ್ಚ್ 30 ಉದ್ಯೋಗ ಮೇಳ. ಮಾರ್ಚ್ 31 ಮೀನುಗಾರರ ಸಮಾವೇಶ. ಏಪ್ರಿಲ್ 1ರಂದು ಪಾರಂಪರಿಕ ವೈದ್ಯರ ಸಮ್ಮೇಳನ ನಡೆಯಲಿದೆ. ಏಪ್ರಿಲ್ 2ರಂದು ಬ್ರಹ್ಮ ರಥೋತ್ಸವ, ಸೀತಾ ಕಲ್ಯಾಣ, ರಾಮಪಟ್ಟ ಅಭಿಷೇಕದೊಂದಿಗೆ ಸಮಾರೋಪವಾಗಲಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಇದೇ ವೇಳೆ 80ಕ್ಕೂ ಹೆಚ್ಚು ತಜ್ಞರಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಕೂಡ ನಡೆಯಲಿದೆ. ಶ್ರೀ ಕ್ಷೇತ್ರ ಬಂಗಾರಮುಖಿಯಲ್ಲಿ ಇದೇ ಮಾರ್ಚ್ 27ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೆ 7 ದಿವಸ ಸತತವಾಗಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮ ನಡೀತಾ ಇದೆ. ಆ ಉದ್ದೇಶವಾಗಿ ಕರೆದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ಮಾಧ್ಯಮದವರಿಗೆ ಅಭಿನಂದಿಸ್ತಾ, ಈ ವರ್ಷ ವಿಶೇಷವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕವಾಗಿ ಕ್ಷೇತ್ರ ಪಡ್ಕೊಂಡಿದೆ. ವಿಶೇಷವಾಗಿ ಉತ್ಸವದಲ್ಲೂ ಸಹ ಪಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. 27ನೇ ತಾರೀಕಿನಂದು ನಮ್ಮ 7 ದಿವಸದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಎಸ್ ಕಿರಣ್ ಕುಮಾರ್ ಅವರು ಇಸ್ರೋ ಮಾಜಿ ಅಧ್ಯಕ್ಷರು, ಅವರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. 27ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಚಾಲನೆ ಆಗ್ತದೆ. ಆ ದಿನ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ದಿವಸ ಸಾಯಂಕಾಲ ಜಾನಪದ ಕಾರ್ಯಕ್ರಮ ಸ್ಪರ್ಧೆ ಹಾಗೂ ಜಾನಪದ ಕಾರ್ಯಕ್ರಮ ಪ್ರದರ್ಶನ, ಸಾಂಸ್ಕೃತಿಕವಾಗಿ ಸಂಗೀತ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮಗಳು ನಿರಂತರವಾಗಿ 7 ದಿವಸ ಪ್ರತಿ ದಿವಸ ಸಾಯಂಕಾಲ ನಡೀತದೆ. 27ರ ಬೆಳಿಗ್ಗೆ 6 ಗಂಟೆಯಿಂದ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 3ನೇ ತಾರೀಕಿನ ಬೆಳಿಗ್ಗೆ 6 ಗಂಟೆಗೆ ಮುಕ್ತಾಯ ಆಗುತ್ತೆ. ಅವಿರತವಾಗಿ ಅಹೋರಾತ್ರಿ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ನಡೀತದೆ. ಪ್ರತಿನಿತ್ಯ ಭಜನಾ ಸ್ಪರ್ಧೆಯನ್ನು ಇಟ್ಟುಕೊಂಡಿರೋದ್ರಿಂದ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಸಹ ನಡೀತದೆ. ಇದು 27ರಿಂದ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ. 28ಕ್ಕೆ ಕವಿಗೋಷ್ಠಿ ಮತ್ತು ಸಾಹಿತ್ಯ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಆ ದಿನ ಸುಬ್ಬು ಹರಿಯ ಇವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮಲ್ಲೇಪುರಂ ಜಿ ವೆಂಕಟೇಶ್ ಇವರು ಸಹ ಮುಖ್ಯ ಅತಿಥಿಯಾಗಿ, ಜೊತೆಗೆ ನಮ್ಮ ನಾಡಿನ ಪ್ರಸಿದ್ಧ ಸಾಹಿತಿಗಳು, ಕವಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 28ರ ಸಾಯಂಕಾಲ 6:15 ಶರಾವತಿಯ ಆರತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ದೇವೆ. ಪ್ರತಿ ವರ್ಷವೂ ಸಹ ಶರಾವತಿ ಆರತಿಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈಗ 10ನೇ ವರ್ಷ ಈ ವರ್ಷ ಕಾರ್ಯಕ್ರಮ ನಡೀತಾ ಇದೆ. ಆದ ಸಾಯಂಕಾಲ ಅನೇಕ ಸಾಧು ಸಂತರು, ಗಣ್ಯರ ಸಮ್ಮುಖದಲ್ಲಿ ಶರಾವತಿಯ ದಡದಲ್ಲಿ ವನವಾಸಿ ಸೀತಾರಾಮಚಂದ್ರ ಸನ್ನಿಧಿಯಲ್ಲಿ ಶರಾವತಿ ಆರತಿ ಕಾರ್ಯಕ್ರಮ ನಡೀತದೆ. ಜೊತೆಗೆ ಆ ದಿನ ಅದೇ ಸಮಯದಲ್ಲಿ ಅಂಬುತೀರ್ಥದಿಂದ ಆರಂಭಗೊಂಡು ಹೊನ್ನಾವರದಲ್ಲಿ ಸಮುದ್ರ ಸೇರುವ ಪರ್ಯಂತರವಾಗಿ ನದಿಯ ಎಡದಂಡೆ ಬಲದಂಡೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಸಾರ್ವಜನಿಕರು ಸ್ವತಃ ಶರಾವತಿ ಆರತಿಯನ್ನು ಮಾಡುವ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸರ್ವರು ಸಹ ಇದರಲ್ಲಿ ಭಾಗಿಯಾಗಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.